ನಮಸ್ಕಾರ, ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವತ್ತು ಜಡಿಗೇನಹಳ್ಳಿ ಅಂತ, ಕೋಲಾರ ಹತ್ರ ಇರೋಂಥ ಊರಿದು. ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ, ಇಲ್ಲಿರೋ ಜಡಿಗೇನಹಳ್ಳಿಯಲ್ಲಿರುವಂಥ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ CSG ಕಂಪನಿಯಿಂದ ಒಂದು CSR ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದೀವಿ. ಇತರ್ಲಿ ಅನ್ನೋ ಒಂದು NGO ಜೊತೆಗೆ ನಾವು ಕೊಲಾಬ್ರೇಟ್ ಆಗಿ CSR ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ. ಪಾರ್ಟ್ 1 ವ್ಲಾಗ್ನಲ್ಲಿ ನಾನು ನಿಮಗೆ ಈ ಹರ್ಬಲ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟೆ. ಅದಾದಮೇಲೆ ಮಕ್ಕಳಿಗೆ ಅಂತಲೇ ಮಂತರ್ಲಿ ಕಡೆಯಿಂದ ಒಂದಷ್ಟು ಈ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥ ಪುಸ್ತಕಗಳನ್ನು CSG ವಾಲಂಟಿಯರ್ಸ್ ಅಂದರೆ ನನ್ನ ಕಲೀಗ್ಸು ಎಲ್ಲ ಪ್ರೆಸೆಂಟ್ ಮಾಡ್ತಾಯಿದ್ವಿ. ಹಾಗೆ ಆ ಊರಿಂದ ಬಂದಿದ್ದಂಥ ರೈತರಿಗೂ ಕೂಡ ಈ ಎಲ್ಲ ಹರ್ಬಲ್ ಪ್ಲ್ಯಾಂಟ್ಸ್ಗಳನ್ನು ಮಂತರ್ಲಿ ಕಡೆಯಿಂದ CSG ಕೊಲಾಬ್ರೇಟ್ ಆಗಿ ಪ್ರೆಸೆಂಟ್ ಮಾಡ್ತಾಯಿದ್ವಿ. ಸೊ ದ್ಯಾಟ್ ಇವರ ಹೊಲ ಮತ್ತು ಗದ್ದೆಗಳಲ್ಲಿ ಹೋಗಿ ಇದನ್ನೆಲ್ಲ ಪ್ಲ್ಯಾಂಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಬಂದಿದ್ದಂಥ 5-6 ಜನ ರೈತರಿಗೆ ಈ ಥರದ ಹರ್ಬಲ್ ಪ್ಲ್ಯಾಂಟ್ಗಳನ್ನು ಕೊಡ್ತಾಯಿದ್ವಿ. ಆ್ಯಂಡ್ ಇವ್ರು ಮಾತಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಮೋಹನ್ ಅಂತ, ಮಿಸ್ಟರ್ ಮೋಹನ್ ಅಂತ. ಸೊ ಅವ್ರಿಗೆ ನಾನು ಈ ಪ್ಲ್ಯಾಂಟನ್ನು ಕೊಟ್ಟೆ. ಇವರು ಜಡಿಗೇನಹಳ್ಳಿ ಸುತ್ತ ಇರೋ ರೈತರೇ. ಇವರು ರೈತರಿಂದ ಎಲ್ಲರೂ ಈಗ ಎಲ್ಲ ಕಡೆ ನೋಡ್ತೀವಿ, ಆತ್ಮಹತ್ಯೆ ಮಾಡ್ಕೋತಾರೆ, ದುಡ್ಡು ಇಲ್ಲ, ಲಾಸು ಗೀಸು ಅಂತ. ಅದಕ್ಕೆ ಬೇರೆ ಬೇರೆನೇ ಕಾರಣಗಳಿರ್ತವೆ. ಈಗ ರಮೇಶ್ ಅಣ್ಣ ಅವ್ರು ಹೇಳ್ತಾರೆ, ಅವ್ರ ಅನುಭವ, ಅವ್ರ ಸಾಧನೆ ಎಲ್ಲ ಭೂಮಿಯಿಂದ ಬೆಳೆ ತೆಗಿಬಹುದು, ಭೂಮಿ ಮೇಲೆ ಹುಟ್ಟಿ ಭೂಮಿ ತಾಯಿ ಸೇವೆ ಮಾಡಿ ನಾನು ಹಿಂಗ್ ಮುಂದೆ ಬಂದೆ ಅಂತ ಅವ್ರು ಹೇಳ್ತಾರೆ. ಅವ್ರ ಬಾಯಿಂದನೇ ಕೇಳಿ. ನಾವು ವ್ಯವಸಾಯ ಬಿಟ್ಟರೆ ಇನ್ನೇನು ಮಾಡಿಲ್ಲ. ಇವಾಗ ನಮ್ಮ ಹುಡುಗನ ಇಬ್ಬರನ್ನು ಓದಿಸಿದ್ದೀನಿ, ಡಿಗ್ರಿ ಮಾಡಿದ್ದಾನೆ, ಒಬ್ಬನ ವ್ಯವಸಾಯಕ್ಕೆ ಹಾಕೊಂಡಿದ್ದೀನಿ. ಆದ್ರೆ ವ್ಯವಸಾಯದ ಯಾವ್ದು ಲಾಸ್ ಆಗಿಲ್ಲ. ಒಂದು ತಿಂಗಳಿಗೆ 70,000 50,000 ಗಂಟೆ ಸಂಪಾದನೆ ಮಾಡ್ತೀವಿ. ಏನು ಅಂದ್ರೆ ಕಷ್ಟ ಐತೆ, ಕಷ್ಟ ಇಲ್ದಿದ್ದು ಮಾಡೋಕ್ಕಾಗಲ್ಲ. ಕಷ್ಟಪಟ್ಟರೆ ಸುಖ ಉಂಟಾಯಿದೆ. ವ್ಯವಸಾಯದ ಯಾರು ಲಾಸ್ ಆಗಲ್ಲ. ಮೊನ್ನೆ ಇತ್ತೀಚೆಗೆ 55 ಲಕ್ಷ 60 ಲಕ್ಷ ರೂಪಾಯಿ ಮನೇನು ಕಟ್ಟಿದೆ. ವ್ಯವಸಾಯದ ಏನು ಲ್ಯಾಂಡ್ ಯಾವುದು ಮಾರಿಲ್ಲ, ಯಾವುದು ಮಾಡಿಲ್ಲ. ಆ ಥರ ಐತೆ. ವ್ಯವಸಾಯದ ಯಾರು ಲಾಸ್ ಆಗಲ್ಲ. ನಿಜವಾಗ್ಲೂ ಮಾಡ್ಬೇಕಷ್ಟೇ. ಮಾಡಬೇಕು. 2 ಎಕರೆ ಜಮೀನು ಇದೆ ಅಷ್ಟೇ. 2 ಎಕರೆ ಜಮೀನು ಅಷ್ಟೇ. ನೀರಿಗೆ ಏನು ಸೋರ್ಸ್ ಮಾಡಿದ್ದೀರಾ? ನೀರಿಗೆ ಏನು ನೀರಿದೆ. ಅಲ್ಲ, ಮಳೆ ಅವಲಂಬಿತ ಪ್ರದೇಶನ ಅಥವಾ ಸರ್ ಬೋರ್ ಹಾಕ್ಸಿದ್ರೆ ಎಷ್ಟು ಇಂಚ್ ನೀರು ಬರುತ್ತೆ? 2 ಇಂಚ್ ನೀರು ಬರುತ್ತೆ. ಎಷ್ಟು ಬೋರ್ವೆಲ್ ಇದೆ? ಒಂದೇ ಇರೋದು. ಒಂದೇ. ಕೆರೆ ಪಕ್ಕ ಇದೆಯಾ? ಇಲ್ಲೇ ಊರ್ ಪಕ್ಕ ಇದೆ. ನೀರಿಗೆ ತೊಂದರೆ ಇಲ್ಲ. ನೀವೆಲ್ಲ ಅವ್ರು ಹೇಳಿದ ತಕ್ಷಣ ಹುಬ್ಬೇರಿಸ್ತೀರಾ. 2 ಎಕರೆನಾ ಮನೆ ಬೇರೆ ಕಟ್ಟಿದ್ರೆ 55 ಲಕ್ಷ. ಅಸಾಧ್ಯವಾದ ಏನೂ ಇಲ್ಲ. 2 ಎಕರೆ ಸರಿಯಾಗಿ ಬಳಸ್ಕೊಂಡ್ರೆ ಏನ್ ಮಾಡಬಹುದು ಅಂತ ಇವರೇ ನಿದರ್ಶನ. ನೋಡು, ಹಸು 20,000 ರೂಪಾಯಿ ಸಂಪಾದನೆ ಅಂತ ಹಸುಗಳಾಗಿದೆ. ಡೈಲಿ ಹಾಲು 4 ಹಸುಗಳಿದಾವೆ, ಕರುಗಳಿದಾವೆ, ಕುರಿ ಇಲ್ಲ, ಮೇಕೆ ಇವೆ, ಕೋಳಿ ಸಾಕಣೆ ಮಾಡ್ತೀವಿ ಮನೆ ಪಕ್ಕದಲ್ಲಿ. ವ್ಯವಸಾಯ ಅಂದ್ಮೇಲೆ ನಾವೇನ್ ಮಾಡ್ತಾವ ಒಂದ್ರೆ ನಮ್ಗೆ ಎಲ್ಲಾರು ನಮ್ಗಂತೀರಿ. ನಮ್ಮ ಹಸು ಯಾವ ತಳಿ ಇದಾವೆ? ಜರ್ಸಿ ಅದೇ ಅದ್ರ ಹುಟ್ಟಿರೋ ಕ್ರಾಸ್ ತರ ಬಂದಿದೆ. ಜಾಸ್ತಿ ಹಾಲು ಬರೋದು ಅದೇ ಅಲ್ವಾ? ಹಳ್ಳಿ ಕಾರಲ್ಲ ಏನು ಇಲ್ಲ. ಎಮ್ಮೆ ಇದೆ ಮನೆಗೆ ಅಂತ. ಸೊ ಈಗಿನ ಯುವಕರು ಹೆದರ್ಕೊಳ್ತಾರೆ ವ್ಯವಸಾಯ ಮಾಡೋದಕ್ಕೆ. ಸೊ ಅವ್ರಿಗೆಲ್ರಿಗೂ ಮಾದರಿ ಇವರು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಲ್ಲಾ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಖಂಡಿತ. ಸೊ ಹರ್ಬಲ್ ಪ್ಲಾಂಟ್ಸ್ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ಕೊಟ್ಟಾದ್ಮೇಲೆ ಒಂದೊಂದೇ ತಂಡ ಮಾಡಿ ನಮಗೆ ಇವಾಗ ಪ್ಲಾಂಟೇಶನ್ ಮಾಡಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ನನ್ನ ಕೇಳಿರೋದು ಪೊಮೊಗ್ರೆನೇಟ್ ಟ್ರೀ. ಅದನ್ನು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲೇ ನಾವು ಪ್ಲಾಂಟ್ ಮಾಡಬೇಕು. ಸೊ ಇಲ್ಲೆಲ್ಲ ಆಲ್ರೆಡಿ ನಿಮಗೆ ಗುಂಡಿ ತೊಗೊಂಡಿಟ್ಟಿದ್ದಾರೆ, ಅದನ್ನು ತೋರಿಸಿದ್ದೀನಿ. ಹಾಗೆ ಹಾಕಿಡೋದಲ್ವಾ? ಇಲ್ಲ ಪ್ಲಾಸ್ಟಿಕ್ ತೆಗಿಬೇಕಾ? ಓಕೆ. ಸೊ ಮೊದಲು ಏನು ಪ್ಲಾಸ್ಟಿಕ್ ಇದೆಯಲ್ಲ ಅದನ್ನೆಲ್ಲ ನಾವು ರಿಮೂವ್ ಮಾಡಬೇಕು. ಅಷ್ಟೇ ಅಲ್ವಾ? ಮಣ್ಣು ಹಾಕೋದಲ್ಲ, ಇದನ್ನೇ ಹಾಕದ. ಸೊ ನಾನಿವತ್ತು ಪೊಮೊಗ್ರೆನೇಟ್ ಗಿಡನ ಹಾಕಿದ್ದೀನಿ. ತುಂಬ ವರ್ಷ ಆದಮೇಲೆ ಎಷ್ಟು ದಿನ ಬೆಳೆಯುತ್ತಿದ್ದು ಗೊತ್ತಾ? 5-6 ಇಯರ್ಸ್. ಇನ್ನೊಂದು 5 ವರ್ಷ ಆದಮೇಲೆ ನಾನು ಮತ್ತೆ ಬಂದರೆ ಈ ಗಿಡನ ನೆನಪಿಸ್ಕೊಳ್ತೀನಿ ನಾನು, ನೋಡೋಣ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಸೊ ಸಂಗೀತ ಅವರು ಪೊಮೊಗ್ರೆನೇಟೇ ಹಾಕ್ತಾ ಇದ್ದೀರಾ? ಆ್ಯಂಡ್ ನಾನು ಮಿಸ್ಟೇಕ್ ಆಗಿ ನಾನು ಹಾಕಿದ ಪೊಮೊಗ್ರೆನೇಟೇ ತುಳಿದ್ಬಿಟ್ಟೆ. So I am planting a pomegranate. Next time I wish it has grown up. Anybody knows ಇದು ಎಷ್ಟು ವರ್ಷ ತಗೊಳುತ್ತೆ? Have any idea? ಅದು ಇಟ್ಬಿಟ್ಟು ಹಾಕಿ. ಇಲ್ಲ, ಇದು ತುಂಬಾ ಒಳಗೆ ಹೋಗ್ತಾ ಇದೆ. ನಂದು ಅಷ್ಟೇ ಹಂಗೆ ಹೋಯ್ತು. ಇಲ್ಲ ನೋಡ್ರಿ, ಗ್ಲಾಸಿ ಸ್ನೇಲ್ ಇದು. ಗ್ಲಾಸಿ ಸ್ಕಿನ್. ಗ್ಲಾಸಿ ಸ್ನೇಲ್ ನಾರ್ಮಲ್ ಆಗಿ ನಾವು ಈ ಕಡೆ ಎಲ್ಲಿ ಸಿಕ್ತು ನಿಮ್ಗದು? ಈಗ ಈ ಗಿಡದಲ್ಲಿ ಇತ್ತು. ನೀವೇನ್ ಗಿಡ ಹಾಕ್ತಾ ಇದ್ದೀರಾ ಇಬ್ರು?
ಶಂಖಪುಷ್ಪ. ನಾನು ಒಂದು ಸ್ವೀಟ್ ಪೊಮೊಗ್ರನೇಟ್ ಪ್ಲಾಂಟ್ ಮಾಡಿದೆ. ಹೌದಾ? ಈ ಶಂಖಪುಷ್ಟಿ ಪ್ಲಾಂಟಿಂಗ್ ನಡೀತಾ ಇದೆ. ಶಂಖಪುಷ್ಪ ನಿಮ್ಮ ಫ್ರೆಂಡಿಗಳ ಪುಷ್ಪೆ ಅಂತ ಪುಷ್ಪ. ಐ ಡೋಂಟ್ ಹ್ಯಾವ್ ಎನಿ. ಒನ್ನು ಅಲ್ಲ, ಖಾಲಿ ಪುಷ್ಪ. ಪುಷ್ಪನ ಇವರಿಗೆ ಇವರು ಇನ್ನೂ ಗಿಡನೇ ನೆಟ್ಟಿಲ್ಲ, ಆಲ್ರೆಡಿ ಇವ್ರಿಗೆ ಹಣ್ಣುಗಳು ಸಿಗ್ತಾ ಇದೆ. ಲಕ್ಕಿ ಪೀಪಲ್. ಬ್ರಾಹ್ಮಿ. ಓಕೆ. ವಿಚ್ ಪ್ಲಾಂಟ್ ಅದು? ಖರ್ಜೂರ. And she follows my vlogs. Yes. Like, share and Subscribe. channel. Thank you. Don't forget to hit the bell icon. Thank you. ಸೊ ಗಿಡಗಳೆಲ್ಲ ನೆಟ್ಟಾದಮೇಲೆ ಊಟಕ್ಕೆ ಟೈಮ್ ಆಗೋಗಿತ್ತು. ಆ್ಯಂಡ್ ಫಸ್ಟು ಮಕ್ಕಳೆಲ್ಲ ಊಟ ಮಾಡಿದ್ರು ಆ್ಯಂಡ್ CSG ವಾಲಂಟಿಯರ್ಸು ಊಟನ ಸರ್ವ್ ಮಾಡಿದ್ರು. ಯು ಡೋಂಟ್ ಬಿಲೀವ್, ಊಟ ಎಷ್ಟು ಸೂಪರಾಗಿತ್ತು ಅಂದರೆ ಮುದ್ದೆಗೆ ಅವರೆಕಾಳು ಸಾರು. ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮಕ್ಕಳದೆಲ್ಲ ಊಟ ಆದಮೇಲೆ ನಾವು ಊಟ ಮಾಡಿದ್ವಿ. ತುಂಬ ಹಶ್ವಾಗಿತ್ತು ಆ್ಯಂಡ್ ತುಂಬ ಬಿಸಿಲಿತ್ತು, ಹಾಗಾಗಿ ತಿಂದ್ಬಿಟ್ವಿ. ಹೋಳಿಗೆ ಆ್ಯಂಡ್ ಪ್ರಾಪರ್ ಮದುವೆ ಊಟ ಥರ ಇತ್ತು. ಸೂಪರಾಗಿ ಊಟ ಮಾಡಿಸಿದ್ರು. ಸೊ ಈಗ ಟ್ರ್ಯಾಕ್ಟರ್ನಲ್ಲಿ ಫಾರ್ಮರ್ಸಿಗೆ ನಾವೆಲ್ಲ ಪ್ಲಾಂಟ್ಸ್ ಕೊಟ್ವಲ್ಲ, ಅದನ್ನೆಲ್ಲ ತೊಗೊಂಡು ಫಾರ್ಮ್ ಹೋಗ್ತಾ ಇದ್ದಾರೆ. ಸೊ ಇದು ಅವ್ರ ಟ್ರ್ಯಾಕ್ಟ್ರು. ಆ್ಯಂಡ್ ನಾನು ಎಲ್ಲ ಫೇಕ್ ಮಾಡ್ತಾ ಇದ್ದೀನಿ. ನಾನು ಡ್ರೈವಿಂಗ್ ಮಾಡ್ತೀನಿ ಟ್ರ್ಯಾಕ್ಟರ್, ಬನ್ನಿ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನಾನು ಫೇಕ್ ಡ್ರೈವರ್. ಟ್ರ್ಯಾಕ್ಟರಿಗೆ ಮಾತ್ರ ಐ ಡ್ರೈವ್ ಕಾರ್ ವೆಲ್. Just because they have not seen your car driving, huh? ಕಾರ್ ಡ್ರೈವ್ ಮಾಡ್ತೀನಿ, ಟ್ರ್ಯಾಕ್ಟರ್ ಬರಲ್ಲ. ಬಟ್ ನೀವು ಬನ್ನಿ ಕರ್ಕೊಂಡು ಹೋಗ್ತೀನಿ. ಕೊಡಿ. ಏನ್ ಗೊತ್ತಾ, ಈ ಟ್ರ್ಯಾಕ್ಟರ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಕ್ಯೂ ನಿಂತ್ಕೊಂಬಿಟ್ಟಿದೆ. ಮರಿ ಆದ್ಮೇಲೆ ಸಂಗೀತ ಆದ್ಮೇಲೆ ಆಫ್ಟರ್ ಶೀ ಆದ್ಮೇಲೆ ಇವರು, ಅಲ್ಲೊಂದು ಚೆನ್ನಾಗಿ ಬಾಯ್ಸು ಎಲ್ಲರೂ ಇದ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ನಿಂತ್ಬಿಟ್ಟಿದ್ದಾರೆ. Organic carbon. Okay, one of the major component in any soil is organic carbon. Organic carbon means it's also called as humus. Okay, what happens is right now instead of we spraying lot of pesticides, herbicides, what is happening is there is something called as beneficial bacteria. We have bacteria, we have beneficial bacteria and we have non-beneficial bacteria also. If the beneficial bacteria population is very high, then the soil is very good. If the non-beneficial bacteria are very high, then the soil is not good. If the beneficial bacteria are there in our gut, then we are healthy. If the population of the beneficial bacteria is not there in the gut, then we become ill, sick. Now we are using corn wastage, we are using coconut, all those things. So we use around 32. Okay, if you are using mulberry sticks or still harder, we use to 36. Okay, it keeps on increasing. So what we are doing here is we are burning the wood here. Okay, we put the fire on top. Okay, by diffusion, you know, hot air goes up, cold air is always stay down. Okay, so I'm going to completely cover this. Once I burn it, what happens is, which burns, hot air goes up. When it goes up, this creates vacuum here. Okay, because of the hole present here, air comes in. It sucks in as the hot air goes up. Okay, so air comes in. Okay, the air is nothing but oxygen. Okay, and if you take combustion, no, I'm providing ample amount of oxygen for combustion. Okay, then you get ash. Okay, here I'm giving controlled limited amount of air or limited amount of oxygen. Okay, means air contains around 22% of oxygen, so I'm only giving 22. If I give complete air, but in that also I'm controlling it, and you can see here also there are holes. Here also. So as I burn, air can come here from here and also from here, and the hot air goes up. So you get one cycle. All the air goes from inside and comes out as a hot air. So what happens? I burn it. After what happens? Since the air is coming from the bottom, the air will travel from the fire will travel from top to bottom. Fire is here. Since the air is coming from bottom, so the fire also will travel. Okay. Since I am giving limited amount of oxygen, limited amount of air, what is happening is it will not be burnt completely. Okay, only the top layer will be burnt. After that, because of the heat produced by this, the other things get baked. Okay, so that is what we call it as biochar.
means burning pyrolysis of the carbon material under limited amount of oxygen at a very high temperature is what we call the biochar. I will give some time for the fire to spread. See, you can see the smoke, right? Yeah. If the smoke is coming means there is moisture in this. Even though it is completely dry, there is still moisture in this. ಸೊ ಬಯೋಚಾರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ, ತುಂಬ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದಮೇಲೆ ಈ ಫಾರ್ಮರ್ಸ್ ತೋಟಕ್ಕೆ ನಾವೆಲ್ಲ ವಿಸಿಟ್ ಮಾಡಬೇಕಾಗಿತ್ತು. ಸೊ ಎಲ್ಲರೂ ಟ್ರ್ಯಾಕ್ಟರಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ 1-2 ಟ್ರ್ಯಾಕ್ಟರಲ್ಲಿ ಎಲ್ಲರೂ ಹತ್ಕೊಂಡು ಫಾರ್ಮರ್ಸ್ ತೋಟಗಳಿಗೆ ಮತ್ತು ಹೊಲಗಳಿಗೆ ಹೋದ್ವಿ. ಅಲ್ಲಿ ಏನೇನು ಗಿಡಗಳು ಹಾಕಿದ್ದಾರೆ ಎಲ್ಲ ನೋಡೋಣ ಅಂತ. ಆ್ಯಂಡ್ ಇದಾಗಿತ್ತು ಜಡಿಗೇನಹಳ್ಳಿಯಲ್ಲಿ ನಡೆದಂಥ CSR ಆ್ಯಕ್ಟಿವಿಟಿ. ಆ್ಯಂಡ್ ಮಕ್ಕಳನ್ನ ಮೀಟ್ ಮಾಡಿ ತುಂಬ ಖುಷಿಯಾಯಿತು. ಆ್ಯಂಡ್ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಮಂತರ್ಲಿ NGO ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಬಯೋಚಾರ್ ಅಂದರೆ ಏನು, ಹರ್ಬಲ್ ಗಾರ್ಡನಿಂಗ್ ಅಂದರೆ ಏನು, ಆ್ಯಂಡ್ ಹರ್ಬಲ್ ಪ್ಲ್ಯಾಂಟ್ಸ್ಗಳು ಕೆಲವು ಗೊತ್ತೇ ಇರಲಿಲ್ಲ, ಅದನ್ನೆಲ್ಲ ತಿಳ್ಕೊಂಡ್ವಿ. ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಹೋಪ್ಫುಲಿ ನಿಮಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.